ಶಿಷ್ಯರ ಅಪೂರ್ವ ಬಾಂಧವ್ಯಕ್ಕೆ ಸಾಕ್ಷಿಯಾದ ವೈಇಆರ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು. ಕಾಲೇಜು ದಿನಗಳು ಮುಗಿದು ದಶಕವೇ ಕಳೆದರೂ ಅಳಿಯ ಗೆಳೆಯರ ಬಾಂಧವ್ಯ ಮತ್ತು ಶಿಕ್ಷಕರ ಮೇಲಿನ ಗೌರವ ಕೊಂಚವೂ ಕಡಿಮೆಯಾಗಿಲ್ಲ ಎಂಬುದನ್ನು ವೈಇಆರ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣ ಸಾಕ್ಷೀಕರಿಸಿತು. 2006 ಮತ್ತು 2009 ಶೈಕ್ಷಣಿಕ ವರ್ಷದ ಎಚ್ಇಎಸ್ ವಿದ್ಯಾರ್ಥಿಗಳು ಆಯೋಜಿಸಿದ್ದ ಸ್ನೇಹ ಸಮ್ಮಿಲನವು ಹಳೆಯ ಸವಿನೆನಪುಗಳನ್ನು ಮರುಕಳಿಸುವುದರ ಜೊತೆಗೆ ಗುರು ಶಿಷ್ಯರ ಅಪೂರ್ವ ಬಾಂಧವ್ಯಕ್ಕೆ ಸಾಕ್ಷಿಯಾಯಿತು. ವೈಇಆರ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಆಯೋಜಿಸಲಾಗಿದ್ದ ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಗಣ್ಯರು ಹಾಗೂ ಕಾಲೇಜಿನ ಉಪನ್ಯಾಸಕರು ಜ್ಯೋತಿ ಬೆಳಗಿಸುವುದರ ಮೂಲಕ ಭಾವಪೂರ್ಣವಾಗಿ ಉದ್ಘಾಟಿಸಿದರು. ದಶಕದ ಬಳಿಕ ಒಂದೆಡೆ ಸೇರಿದ ಹಳೆಯ ವಿದ್ಯಾರ್ಥಿಗಳು ತಮ್ಮ ಕಾಲೇಜು ದಿನಗಳ ಸಿಹಿ ನೆನಪುಗಳನ್ನು ಮೆಲುಕು ಹಾಕಿದರು. ತಮಗೆ ವಿದ್ಯಾದಾನ ಮಾಡಿ ಉನ್ನತ ಭವಿಷ್ಯಕ್ಕೆ ಅಡಿಪಾಯ ಹಾಕಿಕೊಟ್ಟ ನೆಚ್ಚಿನ ಗುರುಗಳನ್ನು ಗೌರವಿಸಿ ಸನ್ಮಾನಿಸಿ ಆಶೀರ್ವಾದ ಪಡೆದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಇತಿಹಾಸ ಉಪನ್ಯಾಸಕರಾದ ಡಿಟಿ ಸಿದ್ದಣ್ಣರವರು, ಇಂದಿನ ಸ್ಪರ್ಧಾತ್ಮಕ ಹಾಗೂ ಆಧುನಿಕ ಕಾಲದಲ್ಲೂ ಅತ್ಯುತ್ತಮ ಸಂಸ್ಕೃತಿ ಮತ್ತು ಸಂಸ್ಕಾರಗಳನ್ನು ಉಳಿಸಿಕೊಂಡು ಶಿಕ್ಷಕರನ್ನ ಗೌರವಿಸುವ ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜಿಸಿರುವುದು ಅತ್ಯಂತ ಶ್ಲಾಘನೀಯ. ತುಮಕೂರು ಜಿಲ್ಲೆಯಲ್ಲಿ ಕಾಲೇಜು ಶಿಕ್ಷಣಕ್ಕೆ ವಿಶಿಷ್ಟ ಗೌರವವಿದ್ದು ಇದನ್ನು ಮಿನಿ ವಿಶ್ವವಿದ್ಯಾಲಯ ಎಂದೇ ಕರೆಯಲಾಗುತ್ತದೆ. ಅದೇ ದಾರಿಯಲ್ಲಿ ಸಾಗಿರುವ ಈ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ 2006 ಮತ್ತು 2009ನೇ ಸಾಲಿನ ವಿದ್ಯಾರ್ಥಿಗಳು ಇಂದು ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಸಮಾಜದಲ್ಲಿ ಉತ್ತಮ ಜೀವನ ನಡೆಸುತ್ತಿರುವುದು ಈ ಸಂಸ್ಥೆಗೆ ಹಾಗೂ ಗುರುವೃಂದಕ್ಕೆ ತಂದ ಹೆಮ್ಮೆ ಎಂದು ತಿಳಿಸಿದರು. ಇಲ್ಲಿ ತೆಲುಗು ಬರುವಂತವ್ರೆ ಪರ್ಮನೆಂಟ್ ಆಗಿ ಇರ್ತಾರೆ ಅಂತ ಹೇಳಿ ಬರೆದು ಚೀಟಿ ಕಳಿಸಿ ಮುತ್ತಮ್ಮಕ್ಕೆ ಕಳಿಸಿ ಅವಾಗ ತಾನೇ ನನ್ನ ಬ್ಯಾಡ್ ಲಕ್ ಅವ್ರು ಅಲ್ಲ ಬ್ಯಾಡ್ ಲಕ್ ಅಲ್ಲ ಗುಡ್ ಲಕ್ ಅಂತ ಇವಾಗ ಅವರು ವೆಂಕಟಪ್ಪರು ಒಳಗೆ ಬಂದರು. ಬರೋಕ್ಕೆ ನಾ ಮುತ್ತಮ್ಮವರು ನನಗೆ ಲೆಟ್ರು ಪರಮೇಶ್ವರ್ ಲೆಟ್ರ್ ಮೇಲೆ ಸೈನ್ ಮಾಡ್ತಾ ಇದ್ರು. ಸೈನ್ ಮಾಡ್ತಿದ್ರೆ ಅವರು ನೀವೇಮ ಮಣಸರ ತೋರಿಸ್ಬಿಟ್ರು ಮೇಡಮನ್ನ. ಸೊ ಅವರು ಇಮಿಡಿಯೇಟ್ ಬರ್ಬಿಟ್ರಿ. ನಮ್ಮ ಮದಿಗೆ ಮನೆ ಮಾಡಿದ್ದೀನಿ, ಆಗಲಿ ಮನೆ ಮಾಡಿ ಮಕ್ಕಳನ್ನ ಅಡ್ಮಿಷನ್ ಮಾಡಿಸಿದ್ದೀನಿ. ಆದ್ರೂ ಅಲ್ಲಿಗೆ ಇಲ್ಲಿಗೆ ಬಂದೆ. ಇವನ್ನ ನಮ್ಮ ಫ್ರೆಂಡ್ಸ್ ಎಲ್ಲ ನನ್ನ ಮಗನೇ ಹಾಳಾಗಿ ಹೋಗಿ ಪಾವಡಕ್ಕೆ ಹೋಗಿದ್ದೀವಿ ಹಂಗೆ ಹಿಂಗೆ ಅಂತೆಲ್ಲ ಅವ್ರು ಬೈತಾ ಇದ್ರು. ಆದರೆ ನಾನಂತೆ ಇವಾಗ ಹೇಳ್ತಿದ್ದೀನಿ, ಹೋಗ್ಲೂ ಹೇಳ್ತೀನಿ, ನಾನು ಸರ್ವಿಸ್ ಎಲ್ಲ ಹೇಳಿದ್ದೀನಿ. ಯಾರಾದರೂ ಸರ್ವಿಸ್ ಬಿಗಿನ್ ಮಾಡ್ಬೇಕಂತಂದ್ರೆ ಎನಿ ಡಿಪಾರ್ಟ್ಮೆಂಟ್, ನಾಟ್ ಓನ್ಲಿ ಇನ್ ಕಾಲೇಜ್ ಡಿಪಾರ್ಟ್ಮೆಂಟ್, ಇನ್ನು ತಾಲೂಕು ಆಫೀಸ್ ಆಗಲಿ ಇಲ್ಲನಾಗಲಿ ಪಾವಡದಲ್ಲಿ ಕೆಲಸ ಮಾಡಿದ್ದಂಥವನು ಪಾಕಿಸ್ತಾನಕ್ಕೆ ಹೋದ್ರೂ ಕೆಲಸ ಮಾಡ್ಬೋದು. ನಂತರ ಮಾತನಾಡಿದ ಇಂಗ್ಲಿಷ್ ಉಪನ್ಯಾಸಕರಾದ ಸಿದ್ದಪ್ಪರವರು, ಇಂದಿನ ದಿನಗಳಲ್ಲಿ ಕೇವಲ ಉದ್ಯೋಗವೊಂದೇ ಜೀವನದ ಮಾರ್ಗವಾಗಬೇಕಿಲ್ಲ. ಉದ್ಯಮಶೀಲತೆ ಬೆಳೆಸಿಕೊಂಡು ಸ್ವಾವಲಂಬಿಗಳಾಗಬೇಕು. ಯಾವುದೇ ಕೆಲಸವನ್ನ ನಿಯತ್ತಿನಿಂದ ಮಾಡಿದರೆ ಯಶಸ್ಸು ಖಂಡಿತ. ಹಣ ಯಶಸ್ಸಿನ ಜೊತೆಗೆ ಉತ್ತಮ ನೈತಿಕ ಮೌಲ್ಯಗಳನ್ನು ಕಾಯ್ದುಕೊಳ್ಳುವುದು ಮುಖ್ಯ ಎಂದು ಕರೆ ನೀಡಿದರು. ಕನ್ನಡ ಉಪನ್ಯಾಸಕರಾದ ಆನಂದ್ರವರು ಮಾತನಾಡಿ, ವಿದ್ಯಾರ್ಥಿಗಳು ನೈತಿಕ ಮೌಲ್ಯಗಳೊಂದಿಗೆ ಶುಭಕರ ಜೀವನ ನಡೆಸಲಿ. ಇಷ್ಟು ವರ್ಷಗಳ ನಂತರವೂ ನೆನಪಿಸಿಕೊಂಡು ಸತ್ಕರಿಸುತ್ತಿರುವುದು ಮನಸ್ಸಿಗೆ ಅಪಾರ ಸಂತೋಷ ತಂದಿದೆ. ಇಂತಹ ಕಾರ್ಯಕ್ರಮಗಳು ಮುಂದಿನ ಪೀಳಿಗೆಗೆ ಮಾದರಿ ಎಂದು ತಿಳಿಸಿದರು. ಸಮಾಜಶಾಸ್ತ್ರದ ಉಪನ್ಯಾಸಕರಾದ ಒಬಳೇಶ್ ರವರು ಮಾತನಾಡಿ, ಜೀವನದಲ್ಲಿ ಎದುರಾಗುವ ಸವಾಲುಗಳು ಮತ್ತು ಕಷ್ಟಗಳನ್ನು ಧನಾತ್ಮಕವಾಗಿ ಸ್ವೀಕರಿಸಿದಾಗ ಮಾತ್ರ ಯಶಸ್ಸು ಸಾಧ್ಯ. ಸಮಾಜದಲ್ಲಿ ನಾವು ಗಳಿಸುವ ಗೌರವ ಮತ್ತು ಮೌಲ್ಯಗಳು ನಮ್ಮ ನಡವಳಿಕೆ ಹಾಗೂ ಆಲೋಚನಾ ಶಕ್ತಿಯನ್ನು ಅವಲಂಬಿಸಿರುತ್ತವೆ. ಶಿಕ್ಷಣವು ಕೇವಲ ಅಂಕಗಳಿಗೆ ಸೀಮಿತವಾಗದೆ ಉತ್ತಮ ವ್ಯಕ್ತಿತ್ವ ನಿರ್ಮಾಣಕ್ಕೆ ದಾರಿಯಾಗಬೇಕು. ಕಾಲೇಜು ದಿನಗಳಲ್ಲಿ ಕಲಿತ ನೈತಿಕ ಮೌಲ್ಯಗಳನ್ನು ಜೀವನ ಪರ್ಯಂತ ಅಳವಡಿಸಿಕೊಂಡು ಸಮಾಜಕ್ಕೆ ಒಳ್ಳೆಯ ಕೊಡುಗೆ ನೀಡಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಇತಿಹಾಸ ವಿಭಾಗದ ಉಪನ್ಯಾಸಕರಾದ ಶ್ರೀನಿವಾಸ್ ರವರು ಮಾತನಾಡಿ, ಯಾವುದೇ ಒಂದು ಶಿಕ್ಷಣ ಸಂಸ್ಥೆಯ ನಿಜವಾದ ಆಸ್ತಿ ಮತ್ತು ಶಕ್ತಿ ಎಂದರೆ ಅಲ್ಲಿ ವ್ಯಾಸಂಗ ಮಾಡಿ ಹೊರಹೋದ ಹಳೆಯ ವಿದ್ಯಾರ್ಥಿಗಳು. ಕಾಲೇಜಿನ ಮೂಲ ಸೌಕರ್ಯಗಳ ವೃದ್ಧಿ ಹಾಗೂ ಶೈಕ್ಷಣಿಕ ಬೆಳವಣಿಗೆಯಲ್ಲಿ ಸಾರ್ವಜನಿಕರ ಜೊತೆಗೆ ಹಳೆಯ ವಿದ್ಯಾರ್ಥಿಗಳ ಪಾತ್ರ ಅತ್ಯಂತ ಮಹತ್ವದಾಗಿದೆ. ನೀವು ಪಡೆದ ಯಶಸ್ಸಿನ ಜೊತೆಗೆ ನಿಮ್ಮ ಮಾತೃ ಸಂಸ್ಥೆಯ ಬೆಳವಣಿಗೆಗೂ ನಿರಂತರ ಸಹಕಾರ ಮತ್ತು ಬೆಂಬಲ ನೀಡಬೇಕು ಎಂದು ಮನವಿ ಮಾಡಿದರು. ಇದೇ ಕಾಲೇಜಿನ ವಿದ್ಯಾರ್ಥಿ ಅಂತ ಈಗಾಗಲೇ ಹೇಳಿದ್ದೀನಿ. ಕಾಂಬಿನೇಷನ್ ಕೂಡ HES 93ನಲ್ಲಿ ಇಲ್ಲಿರಲಿಲ್ಲ, ಅಲ್ಲಿ ಬಿಡಿಸ್ಕೊಂಡು ಪಾಗೋಡ ವಿದ್ಯಾರ್ಥಿಗಳು ಸಹಾಯ ಮಾಡುವ ಅಂತ ಹೇಳ್ತಾರೆ.
ಈಗಲೂ ಕೂಡ ನನ್ನನ್ನು ಒಂದೇಟು ಹೊಡೆದೇ ಹೇಳಿದ್ರು, ಪಾಗೋಳದ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿ. ಹೌದಪ್ಪ, ಅಂತ ಹೃದಯ ವೈಶಾಲ್ಯತೆ ನಮ್ಮೆಲ್ಲರಿಗೂ ಕೂಡ ಇರಲಿ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಾಗೋಣ. ನಮ್ಮ ಕೈಲಾದಂಥ ಪ್ರಯತ್ನವನ್ನ, ಸಹಾಯವನ್ನ ಈ ನಾಡಿಗೆ, ಅರ್ಥಾತ್ ಈ ಭೂಮಿಗೆ, ಅರ್ಥಾತ್ ಈ ಒಂದು ಪಾವಗಡ ಅಂತಕ್ಕಂಥ ಪುಣ್ಯ ಭೂಮಿಗೆ ಸಹಾಯ ಮಾಡೋಣ. ಎಲ್ಲರೂ ಕೂಡ ಚೆನ್ನಾಗಿರೋಣ. ಧನ್ಯವಾದಗಳು. ನಮಸ್ಕಾರ. ಈ ಸಂದರ್ಭದಲ್ಲಿ ಉಪನ್ಯಾಸಕರಾದ ಸುಬ್ಬರಾಯಪ್ಪ, ಸಣ್ಣರಾಮರೆಡ್ಡಿ, ತಿಮ್ಮರಾಜು, ನರಸಿಂಹಯ್ಯ ಹಾಗೂ ಹಳೆಯ ವಿದ್ಯಾರ್ಥಿಗಳಾದ ಸುರೇಶ್, ವೇಣುಗೋಪಾಲ, ಸೀನಾ, ರಮೇಶ್, ವಿನೋದ, ಶ್ರೀನಿವಾಸ, ರಾಮಮೂರ್ತಿ, ಹನುಮೇಶ್, ನಾಗೇಂದ್ರ, ಹರೀಶ್ ರೆಡ್ಡಿ, ಭಾರತಿ, ಲಲಿತಾ, ಅಶ್ವಿನಿ ಸೇರಿದಂತೆ ಎಚ್ಇಎಸ್ ವಿಭಾಗದ ವಿದ್ಯಾರ್ಥಿಗಳು, ವಿಶ್ರಾಂತ ಹಾಗೂ ಪ್ರಸ್ತುತ ಬೋಧಕ ವೃಂದದವರು ಉಪಸ್ಥಿತರಿದ್ದರು. ಕಾಲೇಜು ಶಿಕ್ಷಣ ಮುಗಿದು ದಶಕವೇ ಕಳೆದರೂ ಗುರುಗಳ ಮೇಲಿನ ಭಕ್ತಿ ಹಾಗೂ ಸಹಪಾಠಿಗಳ ನಡುವಿನ ಪ್ರೀತಿ ಬಾಂಧವ್ಯ ಮಾಸಿಲ್ಲ ಎಂಬುದಕ್ಕೆ ಈ ಸಮ್ಮಿಲನ ಕಾರ್ಯಕ್ರಮ ಸಾಕ್ಷಿಯಾಯಿತು. ತಮ್ಮ ಭವಿಷ್ಯಕ್ಕೆ ದಾರಿದೀಪವಾದ ಶಿಕ್ಷಣ ಸಂಸ್ಥೆ ಮತ್ತು ಮಾರ್ಗದರ್ಶನ ನೀಡಿದ ಗುರುಗಳನ್ನು ಸ್ಮರಿಸಿ ಗೌರವಿಸಿದ ಈ ಅಪೂರ್ವ ಕ್ಷಣವು ಗುರು ಶಿಷ್ಯರ ಪರಂಪರೆಗೆ ಮರುಜೀವ ನೀಡುವ ಜೊತೆಗೆ ಮುಂದಿನ ಪೀಳಿಗೆಯ ವಿದ್ಯಾರ್ಥಿಗಳಿಗೆ ಉತ್ತಮ ಮಾದರಿಯಾಗಿ ನೆರವೇರಿತು.